ಸ್ಯಾಂಡಲ್ವುಡ್ ನಟಿಗೆ ಸಾಲಗಾರರ ಕಾಟ ಜಾಸ್ತಿ ಆಗ್ತಾ ಇದೆಯಂತೆ. ತಂಗಿಯ ಒಂದು ಶೋಕಿಯಿಂದ ಅಕ್ಕನಿಗೆ ತುಂಬಾ ಸಂಕಷ್ಟ ಎದುರಾಗಿಬಿಟ್ಟಿದೆ ಅಂತ ಒಂದು ವಿಚಾರ ಕೇಳಿ ಬರ್ತಾರೆ. ಯಾಕಂದ್ರೆ ಬೆಟ್ಟಿಂಗ್ ಆಗಿ ತಂಗಿ ಏನಿದ್ದಾಳೆ ಸಾಲವನ್ನ ಮಾಡಿದ್ರು. ಆ ಸಾಲದ ಒಂದು ವಿಚಾರವಾಗಿ ನಟಿಗೆ ಸಾಲಗಾರರ ಕಾಟ ಜಾಸ್ತಿ ಆಗ್ತಾ ಇದೆ. ಇದು ತಾನು ಮಾಡಿದ ಸಾಲ ಅಲ್ಲ, ತಂಗಿ ಮಾಡಿರುವಂಥದ್ದು. ತಂಗಿಯ ಶೋಕಿಯಿಂದ ಅಕ್ಕನಿಗೆ ಈಗ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗ್ತಾ ಇದೆ. ಬೆಟ್ಟಿಂಗ್ ಆಗಿ ತಂಗಿಯ ಸಾಲ ಅಕ್ಕನಿಗೆ ಪೀಕಲಾಟ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ಯಾರು ಆ ನಟಿ? ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದೇಕೆ? ಯಾವ ವಿಚಾರವಾಗಿ? ಸಹೋದರಿ ವಿರುದ್ಧ ನಟಿ ಕಾರುಣ್ಯರಾಮ್ ಈಗ ದೂರು ಕೊಡ್ತಾ ಇದ್ದ ತನ್ನ ಸ್ವಂತ ಸಹೋದರಿಯ ವಿಚಾರವಾಗಿ. ತಂಗಿ ಸಮೃದ್ಧಿ ವಿರುದ್ಧ ಕಾರುಣ್ಯರಾಮ್ ದೂರು ಕೊಟ್ಟಿದ್ದಾರಂತೆ. ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದಾರೆ ನಟಿ ಕಾರುಣ್ಯರಾಮ್ ಈ ಒಂದು ವಿಚಾರವಾಗಿ. ಸಾಲಗಾರರ ಕಾಟ ಜಾಸ್ತಿ ಆಗಿದೆ. ಯಾಕಂದ್ರೆ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡಿರ್ತಾರೆ ಸಮೃದ್ಧಿಯವರು. ಅವರ ತಂಗಿ 25 ಲಕ್ಷ ರೂಪಾಯಿಯನ್ನು ಕಳೆದುಕೊಂಡಿದ್ದಾರಂತೆ ಸಹೋದರಿ ಸಮೃದ್ಧಿ ಅವರು. ಹೀಗಾಗಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಸಾಲವನ್ನು ಕೂಡ ಮಾಡಿರ್ತಾರೆ ಬೆಟ್ಟಿಂಗ್ ಆಡೋದಕ್ಕೆ ಸಮೃದ್ಧಿ. ಸಾಲ ಹಿಂತಿರುಗಿಸುವಂತೆ ನಟಿ ಕಾರುಣ್ಯರಾಮ್ಗೆ ಈಗ ಸಾಲಗಾರರೆಲ್ಲರೂ ಒಂದು ಕಾಟ ಕೊಡ್ತಾ ಇದ್ದಾರೆ. ತಂಗಿ ಸಮೃದ್ಧಿ, ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷಿತ್ ಏನಿದ್ದಾರೆ ಇವರು, ಸಾಗರ್ ಎಂಬರು ಇವ್ರ ಜೊತೆಗೆ ಇವರು ಕೂಡ ಸೇರಿದ್ದಾರೆ. ಅವರ ವಿರುದ್ಧ ಕಾರುಣ್ಯರಾಮಿಗೆ ಏನು ಮಾಡಿದ್ದಾರೆ? ದೂರು ಕೊಟ್ಟಿದ್ದಾರೆ. ಹೀಗಾಗಿ ಸ್ಯಾಂಡಲ್ವುಡ್ ನಟಿಯಾಗಿರುವಂತಹ ಕಾರುಣ್ಯರಾಮ್ ಏನಿದ್ದಾರೆ ಅವರು ಸಾಲಗಾರರ ಕಾಟ ಜಾಸ್ತಿ ಆಗ್ತಾ ಇದೆ, ನಮಗೆ ರಕ್ಷಣೆ ಕೊಡಿ, ಇಲ್ಲಾಂದರೆ ಒಂದು ನ್ಯಾಯ ಕೊಡಿ, ನಮ್ಮ ಸ್ವಂತ ತಂಗಿಯೇ ನನಗೆ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಮೋಸನೇ ಅಂತ ಅಂದ್ಕೊಳ್ಳಿ. ಸಾಲ ಮಾಡಿರುವಂಥದ್ದು ತಂಗಿ, ತೀರಿಸಬೇಕಾಗಿರುವಂಥದ್ದು ತಂಗಿ, ಹೋಗಿ ಕೇಳಬೇಕಾಗಿರೋಂಥದ್ದು ಕೂಡ ಇವರು ಸಾಲಗಾರ ತಂಗಿನ ಕೇಳಬೇಕು ಸಮೃದ್ಧಿ ಇವ್ರನ್ನ. ಆದರೆ ಅದನ್ನು ಬಿಟ್ಟು ನಟಿಯಾಗಿದ್ದಾರೆ, ಇವ್ರ ಹತ್ರ ದುಡ್ಡು ಜಾಸ್ತಿ ಆಗಿರುತ್ತೆ, ಇವ್ರನ್ನ ಕೇಳಿದ್ರೆ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಸಾಲಗಾರರೆಲ್ಲ ಬಂದು ಕಾರುಣ್ಯರಾಮ್ ಅವರನ್ನ ಕೇಳ್ತಾ ಇದ್ದಾರೆ. ಅವರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನಾನು ಸಾಲನೇ ಮಾಡಿಲ್ಲ, ಏನೂ ಮಾಡಿಲ್ಲ ನನ್ನ ಬಂದು ಕೇಳ್ತಾ ಇದ್ದಾರಂತೆ. ಇವ್ರ ತಂಗಿ ಏನು ಒಂದು ಗನಂದಾರಿ ಕೆಲಸಕ್ಕೋ ಅಥವಾ ಯಾರಿಗೆ ಒಂದು ಸಹಾಯ ಮಾಡೋಕ್ಕೋ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಸಾಲ ಮಾಡಿಲ್ಲ. ಮಾಡಿರುವಂಥದ್ದು ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನು ಆಡಿ ಅದರಲ್ಲಿ ದುಡ್ಡನ್ನು ಕಳೆದುಕೊಂಡು ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ಈಗ ತೀರ್ಸೋಕ್ಕಾಗದೆ ಅಕ್ಕನ ಕಡೆಗೆ ಅದನ್ನು ಟರ್ನ್ ಮಾಡಿದ್ದಾಳೆ. ಅಷ್ಟೇ ವಿಚಾರವನ್ನು. ಅವರು ಕೂಡ ಸಾಲವನ್ನು ಕೊಡಬೇಕಾದ್ರೆ ಏನನ್ನು ನೋಡಿ ಕೊಟ್ಟಿದ್ದರೋ ಗೊತ್ತಿಲ್ಲ. 25 ಲಕ್ಷ ರೂಪಾಯಿ ಅವರು ಇವ್ರನ್ನೇ ನೋಡಿರ್ತಾರೆ ಅನ್ಸುತ್ತೆ. ಕಾರುಣ್ಯರಾಮ್ ಅವರಿದ್ದಾರೆ, ನಟಿಯಾಗಿದ್ದಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ಅವ್ರದ್ದೇ ನಂಬಿಕೆ ಅಂತ ಹೇಳಿ ಏನಾದರೂ ಅವ್ರ ತಂಗಿ ಅಂತ ಕೊಟ್ಟರೋ ಗೊತ್ತಿಲ್ಲ. ಈಗ ಸಾಲಗಾರರೆಲ್ಲ ನೋಡಿ ನಮಗೆ ನಮ್ಮ ಹಣ ಬೇಕು ಕೊಡಿ ಅಂತ ಬಂದು ಕಾರುಣ್ಯರಾಮ್ ಅವ್ರನ್ನ ಕೇಳ್ತಾರೆ. ಹೀಗಾಗಿ ಯಾರು ಸಾಲ ಕೊಟ್ಟಿದ್ರಲ್ಲ ಅವ್ರ ಮೇಲೆ ಮಾತ್ರ ಇವರು ಕೇಸ್ ಕೊಟ್ಟಿಲ್ಲ, ಸ್ವಂತ ತಂಗಿಯನ್ನು ಸೇರಿಸಿ ಕೂಡ ಅವರೆಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರತಿಭಾ, ಕಪಿಲು, ಪ್ರಜ್ವಲು, ರಕ್ಷಿತು, ಸಮೃದ್ಧಿ ಏನಿದ್ದಾರೆ ಇವರೆಲ್ಲ, ಮತ್ತು ಸಾಗರ್, ಎಲ್ಲರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಹೀಗಾಗಿ ಸ್ಯಾಂಡಲ್ವುಡ್ ನಟಿಗೆ ಈ ಒಂದು ಸಾಲಗಾರರ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಪದೇ ಪದೇ ಬಂದು ಫೋನ್ ಮಾಡೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಮನೆ ಹತ್ರ ಬರೋದು, ಇನ್ನೂ ಒಂದು ಮತ್ತೊಂದು ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾಲಗಾರರು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಪದೇ ಪದೇ ಕೇಳಿರ್ತಾರೆ. ಅದೇ ಒಂದು ವಿಚಾರವಾಗಿ ಇವರಿಗೆ ಕಿರಿಕಿರಿ ಉಂಟಾಗಿರುತ್ತೆ. ಇದರ ಸವಾಸನೆ ಬೇಡ, ಒಂದಿನ 2 ದಿನ ನೋಡಿರ್ತಾರೆ. ಇದು ಜಾಸ್ತಿ ಆಗ್ತಾ ಹೋದಂತೆ ಅವರು ಯೋಚನೆ ಮಾಡಿ ಇದು ಹಿಂಗೆಲ್ಲ ಸರಿ ಹೋಗೋದಿಲ್ಲ ಅಂತ ಹೇಳಿ ಕಾನೂನು ರೀತಿಯಲ್ಲೇ ಹೋರಾಡೋಣ. ನಮ್ಮ ತಂಗಿ ಆದ್ರೇನು, ಯಾರಾದ್ರೂ ಮತ್ತೆ ಯಾರಾದ್ರೂ ನಮಗೆ ತೊಂದರೆ ಆದಾಗ ನಾವು ನ್ಯಾಯಾಲಯದ ಮೊರೆ ಹೋಗಬೇಕು, ನ್ಯಾಯವನ್ನು ಸಿಗೋ ರೀತಿಯಲ್ಲಿ ನಾವು ಹೋರಾಡಬೇಕು ಅನ್ನುವಂಥ ರೀತಿಯಲ್ಲಿ ಕಾರುಣ್ಯರಾಮ್ ಈಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರ ತಂಗಿಯ ಒಂದು ಹೆಸರನ್ನ ಸಮೇತವಾಗಿ ಕೆಲವರ ಒಂದು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ಈಗ ಪೊಲೀಸರು ಹೋಗಿ ವಿಚಾರಣೆ ಮಾಡ್ತಾರೆ. 25 ಲಕ್ಷ ರೂಪಾಯಿ ಪಡೆದಂತಹ ಸಮೃದ್ಧಿ ಏನಿದ್ದಾರೆ ಅವರು ಕಳೆದುಕೊಂಡಂತಹ ರೀತಿಯ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಆನ್ಲೈನ್ ಬೆಟ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ, ಯಾವ್ಯಾವುದ್ರಲ್ಲಿ ಅವರು ತೊಡಗಿದ್ರು, ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡನ್ನು ಇಸ್ಕೊಂಡಿದ್ರು. 25 ಲಕ್ಷ ರೂಪಾಯಿ ಅಂತಂದರೆ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯಾಗಿ ದುಡ್ಡನ್ನು ಇಸ್ಕೊಂಡಿರ್ತಾರೆ. ಹೀಗಾಗಿ ಅದರೆಲ್ಲದರ ಬಗ್ಗೆ ಕೂಡ ವಿಚಾರಣೆ ಆಗುತ್ತೆ. ನನಗೂ ನನ್ನ ತಂಗಿ ಮಾಡಿದಂತಹ ಸಾಲಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳದಂತೆ ಕಾಣ್ತಾ ಇದೆ ಈ ಒಂದು ದೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.